ನಿಧಾನಕ್ಕೆ ಆರಾಮಾಗಿ ಫ್ರೆಂಡ್ಲಿಯಾಗಿ ಪ್ರೆಸ್ ಮಾಡು ಡಿಯರ್. ತುಂಬಾ ಸ್ಮೂತ್ ಆಗಿ. ಏನಾಯ್ತು ಸಖಿಗೆ? ಫಿಟ್ಸ್ ಏನಾದ್ರು ಬಂತಾ? ಚೀಚಿ, ನನಗ್ ಯಾಕೆ ಫಿಟ್ಸ್ ಬರುತ್ತೆ? ನಿನ್ನ ದೊಡ್ಡ ಹೆಣ್ಕುದ್ರೆ ಅಂತ ಅನ್ಕೊಂಡು ಟಕ್ಕು ಟಕ್ಕು ಅಂತ ಕೈಯಲ್ಲಿ ಶಕ್ತಿ ಇಲ್ಲ ಅಂತಂದ್ರು ಕರ್ಕೊಂಡ್ ಬಂದಲ್ಲ ನನ್ ಗಂಡ. ಏನಂತಿದ್ಯಾ ನೀನು? ನಿಮಗ್ ಅರ್ಥ ಆಗ್ಲಿಲ್ವಾ? ಯಾವಾಗ್ಲೂ ನಾನ್ ಕ್ಲಿಯರ್ ಆಗಿ ಹೇಳ್ತೀನಲ್ಲ. ಲಕ ಲಕ ಅಂತ ಇದ್ದ ಸಖಿಗೆ ಲಕ್ವಾಗಿಕ್ವ ಏನಾದ್ರು ಹೊಡಿತಾ ಅಂತ ಕೇಳ್ತಾ ಇದ್ದೀನಿ. ಲಕ್ವ ಹೊಡಿಯೋದು ಅಂದ್ರೆ ಏನ್ ವಲ್ಲಭ್? ನಾವು ರಾಜರಲ್ವಾ, ಕುದುರೆನ ಪೂಜಿಸ್ತೀವಿ ಅಂತ ಹೇಳ್ತಿದ್ದಾಳೆ ಹಾಸಿನಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಫಿಟ್ಸ್ ನ ಕನ್ನಡದಲ್ಲಿ ಲಕ್ವ ಅಂತಾನೆ ಹೇಳೋದು. ಶಾಕ್ ಹೊಡಿದೇ ಇದ್ರು ಹಲ್ಲನ್ನ ಕಡ್ಕೊಂಡು ಕೈಕಾಲ್ ಅಲ್ಲಾಡಿಸ್ಕೊಂಡ್ ಬಿದ್ದಿದ್ದಕ್ಕೆ ನನ್ ಗಂಡ ನಿಂಗೆ ಈ ಬಾಲ್ ನ ಕೊಟ್ಟಿದ್ದಾನೇನೋ ಅನ್ಕೊಂಡೆ. ನಿನಗ್ ಬೇಕಾದ ಹಾಗೆ ಇಮ್ಯಾಜಿನ್ ಮಾಡ್ಕೋಬೇಡ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಮತ್ ಯಾಕೆ ನೀನು ನಿನ್ ಕೈಯಲ್ಲಿ ಬಾಲ್ ಹಿಡ್ಕೊಂಡಿದ್ಯಾ? ಹ್ಯಾಂಡ್ ಪೇನ್ ಆಗೋಯ್ತು, ಎಲ್ಲ ಮುಗಿದ್ ಹೋಯ್ತು. ಏನಾಯ್ತು? ಇವಳು ಕೈ ನೋವು ಅಂತ ಹೇಳ್ತಿದ್ದಾಳಲ್ಲ, ಅದಕ್ಕೆ ಯಾವ್ದೋ ಪಾಪದವನ್ಗೆ ಕೈ ಕೊಟ್ಟಿರ್ತಾಳೆ, ಅವನಿಗೆ ಚೆನ್ನಾಗಿ ಇವಳಗ್ ಶಾಪ ಹಾಕ್ತಿರ್ತಾನೆ. ನೆಕ್ಸ್ಟ್ ನೀವೇ ಲೈನ್ ಅಲ್ಲಿ ಇರೋದು ಅಂತ ಅರ್ಥ. ಯೋಚನೆ ಮಾಡಿ ನೋಡಿ. ಬಾಯಿ ಮುಚ್ಕೊಂಡು ಹೋಗ್ತೀಯಾ? ನೀವ್ ಬಾಯಿ ತೆಕ್ಕೊಂಡಿರ್ತೀರಾ, ತಗೊಂಡ್ ಬಂದ್ ಹಾಕ್ತೀನಿ. ವಾಟ್? ಏನ್ ಹೋಗ್ತೀಯಾ? ಹೀರೆಕಾಯಿ ಲಾಡು, ಹಾಗಲ್ಕಾಯಿ ಬೋಂಡ. ಮತ್ತೇನೇನು? ನೀವ್ ಬಾಯಿ ತೆಗೆದ ತಕ್ಷಣ ನಿಮ್ ಬಂದು ಊಟ ಮಾಡ್ಸೋದಕ್ಕೆ ನನ್ ಕೈಯೇನ್ ಖಾಲಿ ಆಗಿಲ್ಲ. ಈಗ ತಾವಾಗೆ ಬಂದ್ರೆ ಎಲ್ರ ಜೊತೆ 4 ತುತ್ತಾದ್ರೂ ತಿನ್ಬೋದು. ಬನ್ನಿ. ಫಾರ್ ವಾಟ್? ಇನ್ನೂ ಅರ್ಥ ಆಗ್ಲಿಲ್ವಾ ಇವಳಿಗೆ? ನೋಡು, ಇಲ್ಲಿ ಕೇಳು. ನಿಮ್ಮಿಬ್ಬರನ್ನು ಊಟಕ್ಕೆ ಕರೀತಾ ಇದ್ದಾರೆ ಮಾವ. ನನ್ ಗಂಡ ರುಚಿ ರುಚಿಯಾಗಿರೋ ಅಡ್ಗೆನ ಊಟ ಮಾಡ್ಬೇಕಾದ್ರೆ ಬೆರಳು ಚಿಪೋ ಅಭ್ಯಾಸ ಇದೆ. ಭಯ ಪಡ್ಬೇಡ. ಸೀಕ್ರೆಟ್ಸ್ ಎಲ್ಲ ಹೇಳ್ಬೇಕಾ ಇವಾಗ? ಆಯ್ತು ಬಿಡಿ, ಬೆರಳು ಚೀಬೋದು ಕೂಡ ಸೀಕ್ರೆಟಾ? ನೀವ್ ಯಾಕೆ ಉದ್ಧಾರ ಆಗಿಲ್ಲ ಅಂತ ಗೊತ್ತಾಯ್ತು ಬಿಡಿ. ನಾವು ಬರ್ತೀವಿ, ಮೊದಲಿನಿಂದ ಹೋಗು. ಇಟ್ಸ್ ಓಕೆ, ಆಲ್ ರೈಟ್. ವಲ್ಲಭ್, ಹೀಗೆ ಪ್ರೆಸ್ ಮಾಡ್ಬೇಕಾ? ಊಟ ಆದ್ಮೇಲೆ ತೋರಿಸ್ತೀನಿ ಬೇಬಿ, ಲೆಟ್ಸ್ ಗೋ. ಅಡಿಗೆ ಸೂಪರ್ ಆಗಿದೆ ಅದಕ್ಕೆ. ರಾತ್ರಿಗೆ ಬರೀ ಚಪಾತಿ ಸಾಕು ಅಂತ ಅಷ್ಟೇ ತಿನ್ನಕ್ ಹೋಗ್ಬಿಡಿ ವಿಕ್ರಾಂತ್ ಅವ್ರೆ. ನೀವಿಷ್ಟು ಚೆನ್ನಾಗಿ ಮಾಡಿರ್ಬೇಕಾದ್ರೆ ಎಲ್ಲ ಟೇಸ್ಟ್ ಮಾಡ್ಲೇಬೇಕು. ನಾನು ಕೈ ಹಾಕಿದೀನ್ರಿ. ಉಪ್ಪುಗ? ಇಲ್ಲ, ತವ್ವೆಯಲ್ಲಿ ನಾನೇ ಮಾಡಿದ್ದು ರೀ. ನೋಡದ್ನಲ್ಲ, ಬಣ್ಣ ಮಾತ್ರ ಚೆನ್ನಾಗಿದೆ. ಚಿಕ್ಕ ಹುಡುಗಿ ರೇಕ್ಸ್ಬೇಡ ಕಣ. ಅಣ್ಣ, ಸುಮನನ ಚಿಕ್ಕ ಹುಡುಗಿ ಅನ್ಕೋಬೇಡ. ಅವಳು ಆಡೋ ಆಟ ನಿನಗೇನ್ ಗೊತ್ತು? ನೀನ್ ನೋಡಿದ್ಯಾ ದುರಂದರ? ನಮ್ ದುರ್ದು ಅಂಟಿಗೆ ಮಾಡೋ ಗನಂದಾರಿ ಕೆಲ್ಸ ಏನೂ ಇಲ್ಲ. ಯಾಕೆ ನೋಡಿರಲ್ಲ? ಹಾಸ್, ನೀನ್ ನನ್ನ ಹೊಗಳಿದ್ಯೋ ಬೈದ್ಯೋ? ಅದಕ್ಕೆ ಹೊಗಳಿದ್ರೆ ನಿಮ್ ಹೊಟ್ಟಿಗೆ ತುಂಬ್ತಿತ್ತಲ್ವಾ ಅತ್ತೆ? ನೋಡಿ ಗಾಯ್ಸ್, ನೀವು ನನ್ನ ಕನ್ಫ್ಯೂಸ್ ಮಾಡಬೇಡಿ. ಎದ್ದಳ. ಒಲೆ ಬಾ, ಅವ್ನು ನೆಪ್ಸೋದಕ್ಕೆ ಇನ್ನೊಂದು ಚೇರ್ ಹಾಕೊಂಡು ಕೂತ್ಕೋಬೋದಲ್ವಾ? ಇಟ್ಸ್ ಓಕೆ ಬ್ರೋ, ಕೂಲ್. ವಿಕ್ರಾಂತ್, ಸಖಿ ಕೂತ್ಕೋ. ಇವರು ಸ್ತ್ರೀಗೆ ರಿಸರ್ವ್ ಮಾಡಿರೋ ಜಾಗದಲ್ಲೇ ಕೂತ್ಕೊಳ್ಳಿ ಬಿಡಿ. ಇವಳು ಸ್ತ್ರೀನ? ಇಸ್ತ್ರಿ ಮುಖದವಳು. ಏನ್ ತಿಂತೀಯ ಅಂತ ಹೇಳು ಸಖಿ, ಬಡಿಸ್ತೀನಿ. ವಲ್ಲಭ, ಓರೋರ್ಗಿತ್ತಿರು ಬಡಿಸ್ಬೇಕು ಅಂತ ಆಸೆಯಿಂದ ನಿಂತಿರ್ಬೇಕಾದ್ರೆ ನೀನ್ ಯಾಕೆ ಶ್ರಮ ತಗೋತೀಯ? ಬೇಕು ಅಂದ್ರೆ ಅವಳೇ ಬಡಿಸ್ಕೋತಾಳೆ ಬಿಡೋ. ವಾಟ್ ಎವರ್, ನಾನು ಸ್ಪೂನ್ ನಲ್ಲಿ ತಿಂತೀನಿ. ಎಡಗೈಲಿ ಯಾಕೆ ತಿನ್ಬೇಕು? ಅದು ಸ್ಪೂನಲ್ಲಿ ಚೆನ್ನಾಗಿರಲ್ಲ. ನನ್ನ ಕೈ ನೋವಿದೆ ಅಂತ ನಿನಗೆ ಗೊತ್ತಲ್ವಾ? ಯಾಕೆ ಗೊತ್ತಿಲ್ಲ ಸಖಿ, ಆಗ ನಾನೇ ತಾನೇ ನಿಮ್ ಹತ್ರ ಇದ್ದಿದ್ದು.
ಏನು ಅಂತ ಕೇಳಿದ್ರೆ ನನಗೇನು ಹೇಳಿಲ್ಲ. ನೀನಾದರೂ ಹೇಳು. ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ ಅಂದ್ರೆ ಹೇಳಕ್ಕಾಗದೇ ಇರೋಂಥ ಕೆಲಸ ಮಾಡಿದಾಳೆ ಅಂತ ತಾನೇ ಅರ್ಥ. ಹಾವಿನ ಹುತ್ತಕ್ಕೆ ಕೈ ಹಾಕಿದ್ಯೇನೆ? ಹುತ್ತಕ್ಕೆ ಕೈ ಹಾಕಿದ್ರೆ ನೋವು ಹೇಗಾಗುತ್ತೆ? ಹುಚ್ಚುಚ್ಚಾಗಿ ಮಾತಾಡಬೇಡ. ಮಾಮ್, ಊಟ ಮಾಡೋಕ್ ಬಿಡಿ ಅವಳನ್ನ. ಏನ್ ತಿಂತೀಯ ಹೇಳು? ಇಷ್ಟು ಪ್ರೀತಿನ ನನಗ್ ತೋರಿಸಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏ ಸಖಿ, ಬೇಕು ಅಂದ್ರೆ ನಾನೇ ನಿನಗೆ ತಿನ್ನಿಸ್ತೀನಿ. ಎಡಗೈಲೆಲ್ಲ ತಿನ್ಬೇಡ, ಸ್ಪೂನಲ್ಲೂ ತಿನ್ಬೇಡ. ನನಗೆ ಹೇಗ್ ಬೇಕೋ ಹಾಗೆ ತಿಂತೀನಿ. ಇಷ್ಟ ಆಗಿರೋದನ್ನ ತಿನ್ನು. ಸಿಕ್ಕಿದ್ದನ್ನ ತಿಂದ್ರೆ ಫುಡ್ ಪಾಯ್ಸನ್ ಆಗುತ್ತೆ. ವಾಟ್ ಇಸ್ ದಿಸ್? ಬದನೆಕಾಯಿ ಹುಳಿ ಹಾಕ್ಲಾ? ಡಿನ್ನರಿಗೆ ಬಾ ಅಂತ ಕರೆದು ಇನ್ಸಲ್ಟ್ ಮಾಡ್ತಿದ್ದೀರಾ? ನಾನು ಏನು ತಿನ್ನಲ್ಲ. ಊಟ ಮಾಡದೆ ಹಾಗೆ ಹೇಳ್ಬಾರ್ದು. ಕೂತ್ಕೋ. ಕೂತ್ಕೊಳ್ಳಲ್ಲ. ಅಲ್ಲ, ಎಲ್ರೂ ಹಾಗಂತ ಇದ್ರೆ ಬೇಜಾರಾಗಲ್ವಾ ಹೇಳಿ? ಪಾಪ ಅವಳು ಕೈ ನೋವು ಅಂತ ಹೇಳ್ತಾ ಇದ್ರು, ಆ ಕೈಯಲ್ಲಿ ತಿನ್ಬೇಡ, ಸ್ಪೂನ್ ಯೂಸ್ ಮಾಡಬೇಡ ಅಂತ ಕಂಡೀಷನ್ ಆಗ್ತಿದ್ರಲ್ಲ, ಯಾಕೆ? ಇವಾಗ ಏನಾಯ್ತು? ನೈನಿ ಒಳ್ಳೆ ಮಾತು ಹೇಳಿದ್ಲು ತಾನೆ. ಒಳ್ಳೇದಕ್ಕೆ ಹೇಳಿದ್ರೆ ಪರವಾಗಿಲ್ಲ ರೀ. ಬೇಕಾದ್ರೆ ನಾನೇ ತಿನ್ನಿಸ್ತೀನಿ ಅಂತ ಅವಳು ಗುರ್ಸೋ ಹಾಗೆ ಮಾತಾಡಬಾರ್ದು ಅಲ್ವಾ? ನಿಜವಾಗ್ಲೂ ನಾನು ತಿನ್ನಿಸ್ತೀನಿ ಅಂತ ಹೇಳ್ದೆ ಅತ್ತೆ. ಕೈ ನೋವು ಅನ್ಲಲ್ಲ. ನಿನ್ಗೆ ಹೊಟ್ಟೆ ಉರಿ ಕಣೆ. ಸುಂದರವಾಗಿರೋ ಹುಡುಗಿ ಟೈಮ್ ಕರೆಕ್ಟಾಗಿ ತಿಂದ್ರೆ ಇನ್ನು ಗ್ಲಾಮರಸ್ ಆಗಿ ಕಾಣಿಸ್ತಾಳೆ ಅನ್ನೋ ಹೊಟ್ಟೆ ಕಿಚ್ಚಲ್ಲಿ ಕೌಂಟ್ರ್ ಕೊಡ್ತಿದ್ದೀರಾ. ಅದವಳು ಗೊತ್ತಾಯ್ತು. ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಬೇಕಾಗಿಲ್ಲ. ನೀವ್ ಅಕ್ಕ ತಂಗಿರು ಚೆನ್ನಾಗಿ ಮಾತಾಡ್ತಿರೋ ಹಾಗೆ ಆಗತ್ತೆ, ಆದ್ರೆ ಒಳ ಅರ್ಥ ಮನ್ಸಿಗೆ ತುಂಬಾ ನೋವು ಕೊಡುತ್ತೆ. ಅರ್ಥ ಮಾಡ್ಕೊಳ್ಳೋ ಅಷ್ಟು ಬುದ್ಧಿ ಇದ್ರೆ ಅರ್ಥ ಆಗುತ್ತೆ ಮಾಮ್. ವಿಕ್ರಾಂತ್ ನಿಂತ್ಕೊಂಡು ತಿಂದ್ರೆ ತಪ್ಪಿಲ್ಲ, ಯಾರಿಗೂ ಏನೂ ಫೀಲ್ ಆಗಲ್ಲ. ಆದ್ರೆ ಹೆಣ್ಮಗಳು ನಿಂತ್ಕೊಂಡು ತಿಂದ್ರೆ ಕತ್ತೆ ತಿಂದ ಹಾಗೆ. ಏಯ್, ನಿನ್ ಸೆಂಟಿಮೆಂಟ್ ಯಾರಿಗೋ ಬೇಕು. ಹಾಕಿದ್ರೆ ತಿಂತೀವಿ, ಬೈದ್ರೆ ಬೈಸ್ಕೊಂಡಿರ್ತೀವಿ ಅಂತ ಅನ್ಕೊಂಡ್ರೆ ತಪ್ಪು. ನಮ್ಗೂ ಮೀಸೆ ರೋಷ ಇದೆ. ಯಾಕೆ ನಗ್ತಿದ್ಯಾ? ನಿಮ್ ಮೀಸೆ ಸರಿಯಾಗೇ ಇಲ್ಲ. ಏಯ್, ನಿನ್ನ ಫೂಲ್ ಮಾಡಿ ಕೂಲ್ ಅಂತಿದ್ದಾರೆ. ಲೆಟ್ಸ್ ಗೋ ವಲ್ಲಭ್. ಊಟ ಮಾಡದೆ ಹೋಗ್ಬೇಡಿ ಬಾವಾ. ನಿನ್ ನಾಟಕಕ್ಕೊಂದು ದೊಡ್ಡ ನಮಸ್ಕಾರ. ಬಾ ಸಖಿ. ಏಯ್ ಜರ್ಗ. ಅಯ್ಯೋ ಬಾವಾ. ನೆಮ್ಮದಿಯಿಂದ ಊಟ ಮಾಡೋದು ಬಿಟ್ಟು ಏನಿದಿಲ್ಲ. ಬಿಟ್ಟಿ ಊಟನೇ ಮಾಡ್ತಿರೋದಲ್ವಾ ವಿಶಾಲ್? ನೀವ್ ಯಾರು ಚಿಂತೆ ಮಾಡಬೇಡಿ. ಹೊಟ್ಟೆ ಹಸಿದ್ರೆ ಕತ್ತೆ ಪೇಪರ್ನು ತಿನ್ನುತ್ತೆ. ಮೃಷ್ಟನ್ನಾನೇ ಬೇಕು ಅಂದ್ರೆ ಹೇಗೆ ಹೇಳು? ಹೀಗೆ ನೀವ್ ಹೀಗೆ ವ್ಯಂಗ್ಯವಾಗಿ ಮಾತಾಡ್ತೀರಾ, ಅವರು ತಿಂದೆ ಹೊರಟೋಗ್ತಾರೆ. ಕೆಲವರಿಗೆ ಏನ್ ಮಾತಾಡಿದ್ರೆ ಹೊಟ್ಟೆ ತುಂಬುತ್ತೋ, ಏನ್ ಹೇಳಿದ್ರೆ ಹೊಟ್ಟೆ ಉರಿಯುತ್ತೋ ಅಂತ ಚೆನ್ನಾಗ್ ಗೊತ್ತು ದುರಂದರ. ಅಮ್ಮ ಸುಮನ, ಮಾವ, ಸ್ವಲ್ಪ ಮೊಸರು ತಗೊಂಡ್ ಬಾ. ನನಗಲ್ಲಮ್ಮ, ತಿಲೋತ್ತಮ್ಮಂಗೆ. ನಾನೇನ್ ಕೇಳಿಲ್ವಲ್ಲ. ಹೊಟ್ಟೆ ಉರಿತಾ ಇದೆ ಅಂದ್ಯಲ್ಲ, ಮೊಸರು ತಿನ್ನು, ತಣ್ಣಗಾಗುತ್ತೆ. ಮಾಮ್, ಅತ್ತೆ ನೀವು ನೀನೇನು ಮಾತಾಡ್ಬೇಡ. ಎಲ್ಲಿ ಏನ್ ಮಾತಾಡಿದ್ರು ಪರವಾಗಿಲ್ಲ, ಆದ್ರೆ ತಿನ್ನೋವಾಗ ಅಂದ್ರೆ ಮಾತ್ರ ಮನ್ಸಿಗೆ ಬೇಜಾರಾಗಿ ತಿನ್ನೋದಿಕ್ಕೂ ಮನ್ಸಾಗಲ್ಲ. ಮೊದ್ಲೇ ಮಾತಾಡ್ಕೊಂಡು ನೀವು ಈ ಊಟದ ವ್ಯವಸ್ಥೆ ಮಾಡಿದೀರಾ ಅನ್ಸತ್ತೆ. ಮಾಮ್ ಪ್ಲೀಸ್. ಅತ್ತೆ, ವಿಶಾಲ್, ನೀವ್ಯಾರು ಬೇಜಾರಾಗಬೇಡಿ. ಮಗ ಊಟ ಮಾಡಲಿಲ್ಲ ಅಂತ
ಅವಳು ಎದ್ದೋದ್ಲು ಅಷ್ಟೇ. ತಿಂತಾ ಇದೀನಲ್ಲ ಡ್ಯಾಡ್. ನೀನು ಬಂಗಾರ ಕಣೋ. ವಲ್ಲಭ ಹಿತ್ತಾಳೆನಾ ಕಬ್ಣನಾ? ಅಯ್ಯೋ ಆಂಟಿ ನೀವ್ ಸುಮ್ನೆ ತಿನ್ನಿ. ನನಗ್ ಯಾವ ಭೇದ ಭಾವನೂ ಇಲ್ವೇ. ಹೊಟ್ಟೆ ತುಂಬಾ ತಿಂತೀನಿ. ಏನು ಗೊತ್ತು. ಇಲ್ಲಿದ್ಯಾ ನೈನಿ? ಎಲ್ಲ ಕಡೆ ಇರೋದಕ್ಕೆ ನಾನೇನ್ ವಿಶಾಲಾಕ್ಷಮ್ಮ ತಾಯಿನ ಅಕ್ಕ? ಆ ದೇವತೆಗಿರೋ ಎಲ್ಲ ಅಂಶನೂ ನಿನಗೂ ಇದೆ ನೈನಿ. ಆ ವಿಷಯ ನಿನಗೆ ಗೊತ್ತಿಲ್ಲ. ನನ್ನ ನೋಡಿ ಎಲ್ರು ಹುಚ್ಚಿ ಅಂತ ಅನ್ಕೊಳ್ತಾರೆ. ಯಾರಕ್ಕ ಮಾತು ಹೇಳಿದ್ದು? ಹೇಳಿ ಅವ್ರನ್ನ ವಿಚಾರಿಸ್ಕೋತೀನಿ. ಹೂ ಮಾರೋ ಹೆಂಗ್ಸು ಬುಟ್ಟೆ ಹಿಡ್ಕೊಂಡ್ ತಿರುಗ್ತಿರೋ ಹಾಗೆ ನಾನ್ ಈ ತಟ್ಟೆ ಹಿಡ್ಕೊಂಡ್ ತಿರುಗ್ತಾ ಇದ್ರೆ ಹಾಗ ಅನ್ಕೊಳಲ್ವಾ ಏನು? ತಿಂದೆ ಅದನ್ನ ಇಲ್ಲಿಗೆ ತಂದ್ರಿ ಅಕ್ಕ? ಹಾ, ಚಿಕ್ಕ ಹೊಟ್ಟೆ ನಂದು. 2 ತುತ್ತು ತಿಂದ್ರೇನೆ ತೇಗ್ ಬರುತ್ತೆ. ನಾನ್ ತಗೊಂಡ್ ಬಂದಿದ್ದು ನಿನಗೋಸ್ಕರ ನೈನಿ. ವಾವ್, ಸೂಪರ್ ಬದುಕೆ. ನಾನ್ ಮಾಡ್ಬೇಕು ಅನ್ಕೊಂಡಿದ್ದನ್ನೇ ನೀವು ಮಾಡ್ಬಿಟ್ರಿ. ಇದನ್ ಮಾತ್ರ ನಾನ್ ಮಾಡೋಕ್ಕಾಗೋದು ವಿಶಾಲ್. ಬೇರೆ ಏನೂ ಮಾಡಕ್ ಆಗಲ್ವಲ್ಲ ನಿಂತರ. ಏನಾಯ್ತು ನೈನಿ? ನಿಂಗ್ ಜೋಕೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು ಅಕ್ಕ. ಊರ್ಗಿತ್ತಿನ ಅಕ್ಕನ ಥರ ನೋಡ್ತಿದ್ದೀನಿ. ಅಮ್ಮ ಅನ್ಕೋಬೋದು ಅಂತನೂ ಗೊತ್ತಾಯ್ತು. ನೀವು ಅನ್ನ ತಗೊಂಬಂದ್ರಲ್ವಾ, ಅದಕ್ಕೆ ಹೇಳ್ತಿದ್ದಾಳೆ ಶ್ರೀಮತಿ. ನಿನ್ನನ್ ಕೊಂಕಳಲ್ಲಿ ಹೊತ್ಕೊಂಡು ಬಾಲ್ಕನಿ ಕರ್ಕೊಂಡು ಹೋಗಿ ಆ ಚಂದ್ರಮಾಮನ್ ತೋರಿಸ್ತಾ ಒಂದೊಂದೇ ತುತ್ತು ತಿನ್ಸು ಅಂತಂದ್ರೆ ನನ್ ಕೈಲಿ ಸಾಧ್ಯ ಇಲ್ಲ ನೈನಿ. ಇದೇನಿದು ನೈನಿ? ನಾವ್ ನಗ್ಬೇಕಾದ್ರೆ ಮಾತ್ರ ನಗಲ್ಲ ನೀನು. ನಿಮ್ಮ ಮಾತಿಗೆ ನಗು ಬರ್ತಿದೆ ಅಕ್ಕ. ಅದಕ್ಕೆ ನೈನಿನ್ ಎತ್ಕೊಳ್ಳೋದಕ್ಕೆ ನನ್ನಿಂದನೇ ಆಗ್ಲಿಲ್ಲ. ನಿಮ್ಮಿಂದ ಆಗುತ್ತಾ? ಸುಮ್ನಿರಿ. ಅದೇ ನಿಮ್ಮನ್ನ ಎತ್ಕೊಳಕ್ ಹೇಳಿ ಉಪ್ಪಿನ ಮೂಟೆ ತರ ಸುಲಭವಾಗಿ ಎತ್ಕೊಂಡ್ಬಿಡ್ತಾಳೆ. ಬಾಲ್ಕನಿವರ್ಗೇನು ವಿಶಾಲ್, ಬಾಗಲಕೋಟೆವರೆಗೂ ಕರ್ಕೊಂಡು ಹೋಗ್ತಾಳೆ. ಸರಿ ಸರಿ, ಹೀಗೆ ಹರಟೆ ಹೊಡ್ಕೊಂಡಿದ್ರೆ ಹಸ್ಕೊಂಡಿರೋ ಹೊಟ್ಟೆ ಸುಮ್ನೆ ಇರುತ್ತಾ? ನೈನಿ ತಿನ್ನು. ಬೇಡ ಅಕ್ಕ, ನಾನ್ ತಿನ್ನಲ್ಲ. ನಿನ್ ಗಂಡ ಇರ್ಬೇಕಾದ್ರೆ ನಾನ್ ತಿನ್ಸಿದ್ರೆ ಚೆನ್ನಾಗಿರಲ್ಲ. ತಿನ್ನು ನೈನಿ. ನಂಗೆ ಹಸ್ವಿಲ್ಲ. ಹಲೋ ಹಲೋ ಹಲೋ, ಅತ್ತಿಗೆ ಕಷ್ಟಪಟ್ಟು ನಿನ್ಗೋಸ್ಕರ ಊಟ ತಗೊಂಬಂದ್ರೆ ಯಾಕೆ ಹಸ್ವಿಲ್ಲ ಅಂತ ಹೇಳ್ತಾ ಇದ್ಯಾ? ಹೌದು ರೀ, ಮನೆಗ್ ಬಂದಿರೋ ಅತಿಥಿ ಸಖಿ ತಿಂದೆ ನಾನ್ ಹೇಗ್ ತಿನ್ಲಿ? ಯಾರು ಆ ಕೆಲ್ಸಕ್ ಬಾರ್ದವಳ? ಅವಳ ಹೊಟ್ಟೆ ಹಸಿದ್ರೆ ಹಸಿಲಿ, ಆದ್ರೆ ಅವಳು ಗೆಸ್ಟ್ ಅಲ್ಲ ನೈನಿ, ಗೋಸ್ಟ್. ದಿಫ. ಯಾರಾದ್ರೆ ಏನಕ್ಕ, ಮನೇಲಿದ್ದಾಳೆ. ಕೋಪ ಮಾಡ್ಕೊಂಡು ಏನು ತಿಂದೆ ಹಾಗೆ ಹೊಟ್ಟೋದ್ಲು. ನಂಗೂ ಯಾಕೋ ಮನ್ಸ್ ಬರ್ತಿಲ್ಲ. ನಿಜವಾಗ್ಲೂ ನಂಗೆ ಹಸ್ವಾಗ್ತಿಲ್ಲ. ಅಯ್ಯೋ, ಇಷ್ಟು ವಿಚಿತ್ರವಾದ ಹೆಂಡ್ತಿನ ನಾನು ಇದುವರೆಗೂ ನೋಡೇ ಇಲ್ಲ. ಸೀರಿಯಸ್ಲಿ. ಅವಳು ತಿಂದಿಲ್ಲ ಅಂದ ಮಾತ್ರಕ್ಕೆ ನೀನ್ ಯಾಕೆ ಹಸ್ಕೊಂಡಿರ್ಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ನೈನಿ, ಅವಳು ಗೋಡೆ ಮೇಲಿರೋ ಹಲ್ಲಿ, ಎಲ್ಲಕ್ ಬೇಕಾದ್ರೂ ಜಂಪ್ ಆಗ್ತಾಳೆ. ಏನು ತಿಂದಿಲ್ಲ ಅಂತ ನೀನಿಲ್ ಬೇಜಾರ್ ಮಾಡ್ಕೊಳ್ತಿದ್ಯಾ ಅಷ್ಟೇ. ಇಷ್ಟೊತ್ತಿಗೆ ಅವಳು 2 ಪೆಗ್ ಹಾಕೊಂಡು ಗೊರ್ಕೆ ಹೊಡಿತಿರ್ತಾಳೆ. ನನ್ನ ಅನ್ಎಂಪ್ಲಾಯ್ಡ್ ಗಂಡ ಇಂಥ ಅರೇಂಜ್ಮೆಂಟ್ಸ್ ಮಾಡೋದ್ರಲ್ಲಂತೂ ಎತ್ತಿದ ಕೈ. ಒಬ್ರನ್ನ ಯಾಕೆ ಅನ್ಬೇಕು ಅಕ್ಕ? ನಾಳೆ ಬೆಳಗ್ಗೆನೆ ತಿಂಡಿ ತಿಂತೀನಿ. ನೈನಿ, ಏ ಮೆಂಟಲ್. ಅದ್ಗೆ ಒಳ್ಳೆತನದ ಜೊತೆಗೆ ಹಟ್ಮಾರಿತನ ಒಂದಾದ್ರೆ ಈ ತರನೇ ಮಾಡ್ತಾರೆ. ವಿಶಾಲ್, ಇವತ್ತಿನ ಹಸುಫ್ಕೊಂಡಿರ್ಬೇಕು. ಹಸ್ಕೊಂಡ ಆಗ್ಲೇನೆ ತಿನ್ನಲ್ವಾ ಅದ್ಗೆ? ಅಪ್ಪಾ, ಊಟ ಮಾಡೋದ್ರ ಬಗ್ಗೆ ಹೇಳಲಿಲ್ಲ ನಾನು. ಮತ್ತೆ ಆಸೆ, ದೋಸೆ, ಹಪ್ಳ, ವಡೆ ಎಲ್ಲ ಬಾಯ್ಬಿಟ್ಟು ಹೇಳ್ಬೇಕಾ? ಓ,
ಏನ್ ಮಾಡ್ತಿದ್ಯಾ? ಭಯ ಪಡ್ಬೇಡ. ನಿನ್ ಪ್ರಾಣ ತೆಗಿಯಕ್ಕೆ ನಾನೇ ನೀನಲ್ಲ, ಜಾಮ್ ಹಚ್ಚಕ್ಕೆ ಚಾಕು ತಗೊಂಡ್ ಬಂದೆ. ಯಾಕೆ ಸಂಕೋಚನ? ಇಷ್ಟಕ್ಕೂ ನಿಂಗಿದ್ಯಾ? ಹಾಗೆಲ್ಲ ನೋಡ್ಬೇಡ, ಇನ್ನೊಂದ್ ಸ್ವಲ್ಪ ಕೊಡ್ಲಾ? ಅಯ್ಯೋ ಹೇಳ್ಬೇಕಲ್ವಾ? ನೀನ್ ಗಮನಿಸಿದ್ಯೋ ಇಲ್ವೋ, ತುಂಬಾ ಹಸುವಾಗಿರೋದಕ್ಕೆ ಕೈ ನೋವಿದೆ ಅಂತನೂ ಮರ್ತು ಹೋಗಿ ಏನ್ ಸಿಗುತ್ತೋ ಅದನ್ನ ತಿನ್ನಕ್ಕೆ ಅಂತ ಬಂದೆ. ಹಾಗಂತ ನನ್ ಬಿಟ್ಟಿಗೆ ತಿಂತಿಲ್ವಲ್ಲ? ಈಗಾಗ್ಲೇ ತಿಂತಿದ್ಯಲ್ಲ, ನಿನಗ್ ಗೊತ್ತಿಲ್ಲ ಅಷ್ಟೇ. ನಿನ್ ತಲೆಯಲ್ಲಿ ವಿಷ ತುಂಬಿಕೊಂಡು ಹಾಸಿನಿ ಅಕ್ಕ ಜೀವನದಲ್ಲಿ ಕಾಲಿಟ್ಟೆ. ನೀನ್ ಹೀಗ್ ಕದ್ದು ಮುಚ್ಚಿ ಬರೋದನ್ನ ಹಾಸಿನಿ ಅಕ್ಕ ನೋಡಿದಿದ್ರೆ, ಅವ್ರ ಹತ್ರ ಈ ಚಾಕು ಇದ್ದಿದ್ರೆ ಇದಕ್ಕೆ ಜಾಮ್ ಬದಲು ನಿನ್ ರಕ್ತ ಹಾಕಿರ್ತಿದ್ಲು. ಮನುಷ್ಯ ಆನಂದದಲ್ಲಿ ಮಗು ಆಗ್ತಾನೆ, ಆವೇಶದಲ್ಲಿ ಪ್ರಾಣಿ ಆಗ್ತಾನೆ. ಹಾಸಿನಿ ಅಕ್ಕ ಮಗು ಆದ್ರೆ ನಮ್ ವಲ್ಲಭ ಭಾವ ಹೇಳಿದ್ನಲ್ಲ, ಬೆಳಗಾಗ್ತಿದ್ದ ಹಾಗೆ ಮನೇನ್ ಬಿಟ್ಟು ಹೊರಟೋಗು ಅಂತ ನಾನೇನ್ ಹೇಳಲ್ಲ. ಮೊಂಡಿಯಾಗಿ ನೀನೇನಾದ್ರೂ ಇಲ್ಲೇ ಇದ್ರೆ ಅನುಭವಿಸ್ತೀಯ. ಸದ್ಯಕ್ಕೀಗ ಇತ್ತೇನು. ಓಹೋ, ನಿನಗ್ ತಟ್ಟೆಲ್ ಬಡ್ಸಿದ್ರು ಇಷ್ಟ ಆಗಲ್ಲ, ತಿನ್ಸಕ್ ಬಂದ್ರು ಇಷ್ಟ ಆಗಲ್ಲ. ಹೀಗೆ ಕೆಳಗ್ ಬಿದ್ರೇನೆ ನೀನ್ ತಿನ್ನೋದು ಅನ್ಸುತ್ತೆ. ನಮ್ ಜೂಲಿ ಕೂಡ ಹಾಗೆ ತಿನ್ನೋದು, ಯಾಕಂದ್ರೆ ಅದ ಕೈಗಳೇ ಇಲ್ಲ, 4 ಕಾಲೇ. ಅಷ್ಟು ತಿಂದು ಮಲ್ಕೋ. ನನ್ನ ಇಷ್ಟೊಂದು ಇನ್ಸಲ್ಟ್ ಮಾಡಿದ್ರೆ ನಿನ್ನ ಮರ್ಡರ್ ಮಾತ್ರ ಮಾಡ್ತೀನಿ ಅಂತ ನಿನಗೆ ಗೊತ್ತಿಲ್ಲ ನಾಯನಿ. ನಿನ್ನ ಮೊಂಡತನಕ್ಕೆ ಒಂದ್ ಗತಿ ಕಾಣಿಸಿ ಆಮೇಲೆ ನಿನ್ ಕತೆ ಮುಗಿಸ್ಲಿಲ್ಲ ಅಂದ್ರೆ ನನ್ನ ಹೆಸರನ್ನ ಬದಲಾಯಿಸ್ಕೋತೀನಿ ನಾಯನಿ. ನಿನ್ ಪತನ ಮತ್ತೆ ಅಂತ್ಯ ನಾನ್ ನೋಡ್ಬೇಕು, ನೋಡ್ತೀನಿ. ಗುಡ್ ಮಾರ್ನಿಂಗ್ ದುರ್ದು ಆಂಟಿ. ಹ, ಇವ್ರದ್ದು ಗೊಟ್ಟು ಮಾರ್ನಿಂಗ್. ಅಲ್ರಾಮ್ ಹೊಡ್ಕೊಳ್ತಿದ್ರು ಸತ್ ಹೆಣ ತರ ಮಲ್ಕೊಂಡಿದ್ದಾರೆ. ನಾನ್ ವಿಶ್ ಮಾಡಿದ್ದು ಎಲ್ ಕೇಳಿಸುತ್ತೆ ಇವ್ರಿಗೆ? ಹೆಲೋ ದುರ್ದು ಆಂಟಿ, ಎದ್ದೇಳ್ತೀರಾ ಈಗ? ಏ ಆಂಟಿ, ಹೇಳ್ತೀರೋ ಇಲ್ವೋ? ಹೀಗೆ ಎಪ್ಸಿದ್ರೆ ಪರವಾಗಿಲ್ವಾ? ಇವ್ರಿಗೇನ್ ಮಾಡಿದ್ರು ತಪ್ಪಲ್ಲ. ಅಯ್ಯೋ ಬೇಡಪ್ಪ, ನನ್ ಕಾಲೇ ಮುರಿದು ಹೋಗ್ಬೋದು. ಬಂಡೆ ಇವಳು. ಅಯ್ಯೋ ಕೇಳಿಸ್ಕೊಂಡ್ಬಿಟ್ರ ಇವರು? ಏನು ಕೇಳಿಸಿರಲ್ಲ ಅಲ್ವಾ? ಮರ್ಯಾದೆ ಕೊಟ್ಬಿಡ್ತೀನಿ. ಆಂಟಿ, ಓ ದುರಹಂಕಾರಿ ದುರಂದರ, ಈ ಮನೆ ಚಿಕ್ಕ ಯಜಮಾನಿ ಶಯನದಿಂದ ಏಳುವಿರೇ?